ಕರಿಮಣಿ ಮಾಲೀಕ. ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಯಾವನ ಹೌದಾ ಹುಲಿ ಅನ್ನ ಕಳ್ಸಾಚೆಗೆ ಅವ್ರನ್ನ ಎಲ್ಲ ಕುಡಿದ್ಬಿಟ್ಟು ಬಂದಿದೆ ಎಂಬುದು. ಅಲ್ಲಪ್ಪ, ನಾನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇನೆ. ಅದರಲ್ಲಿ ಬಹುಪಾಲು ಹೆಣ್ಮಕ್ಳಿಗೆ ನೋಡಿ, ಇಲ್ಲಿ ಚಪ್ಪಾಳೆ ತಟ್ತಾರೆ, ಕೆಲವು ಕಡೆ ಚಪ್ಪಾಳೆನೂ ತಟ್ಟಲ್ಲ. 2,000 ರೂಪಾಯಿ ಫ್ರೀ ಬಸ್, ಕರೆಂಟ್ ಫ್ರೀ, ಅಕ್ಕಿ ಫ್ರೀ ಎಲ್ಲ ಕೊಟ್ಬಿಟ್ಟಿದ್ವಿ. ನೋಡಿ, ಗಂಡಸರಿಗೆ ಏನು ಫ್ರೀ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಾವ್ರೆ. ಏನಾದ್ರೂ ಗಂಡಸರಿಗೆ ಫ್ರೀ ಕೊಟ್ಬಿಟ್ಟಿದ್ರೆ ಬಸ್ನ ಎಲ್ಲ ಗೋವಾಕ್ಕೆ ಹೋಗ್ಬಿಡೋದು. ಆ ಬಾರ್ಡ್ರಲ್ಲಿ ಇಳಿದ್ಬಿಟ್ಟು ಆಮೇಲೆ ಬಸ್ ಹತ್ಕೊ ಹೋಗೋದು. ಯಾವತ್ತು ಗೋವಾಕ್ಕೆ ನಾವು 200-300 ಬಸ್ ಬಿಡ್ಬೇಕಾಗೋದು ಆಮೇಲೆ ಅಲ್ವಾ? ಆದ್ರೆ ಹೆಣ್ಮಕ್ಳು ಎಲ್ಲಿ ಹೋಯ್ತವ್ರೆ? ಬರೀ ದೇವಸ್ಥಾನಗಳಿಗೆ ಹೋಯ್ತವ್ರೆ ಅಷ್ಟೇ. ನಿಂದೇನೆ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ಮೊನ್ನಾರ್ ಜೊತೆ ಬಟ್ಟೆ ಹಾಕ ಹೋದವಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿದ್ರಿ, ಒಳ್ಳೇದದು. ಹೋಗ್ಲಿ ಪಾಪ ಹೆಂಗಸರು. ಆದ್ರೆ ಮನೇಲಿ ಡೈಲಿ ಇರ್ತಾ ಇಲ್ಲ. ನಮ್ಗೆ ಊಟಕ್ಕೆ ಏನ್ ಮಾಡಿದ್ರು ಸಿದ್ದರಾಮಯ್ಯನವ್ರೆ? ಇಂದಿರಾ ಕ್ಯಾಂಟೀನ್ ವಿನಯ ಹೋಗ 5 ರೂಪಾಯಿ ಕೊಡ್ಬಿಟ್ಟು ಊಟ ಮಾಡೋಲ್ಲ. ಪಾಪ ಹೆಂಗಸರಿಗೆ ಹೋಗಿದ್ ಬರ್ತಾರೆ. ಆದ್ರಿಂದ ಈ ಕರಿಮಣಿ ಮಾಲೀಕ ನನಗೆ ಯಾರು ಅಂತ ಗೊತ್ತಿಲ್ಲ. ನೋಡಪ್ಪ, ಅಲ್ಲಿ ಯಡಿಯೂರಪ್ಪನವ್ರು ಕೂತಾರೆ, ಅವ್ರು ಕೇಳು ಹೋಗು. ಸೀದಾ ಮೈಕ್ ತಗೊಂಡು, ಕ್ಯಾಮ್ರಾ ತಗೊಂಡು ಯಡಿಯೂರಪ್ಪನವ್ರ ಹತ್ರ ಹೋದ್ರು. ಅಣ್ಣ, ಕುಮಾರಣ್ಣು ಹೇಳಲಿಲ್ಲ, ಸಿದ್ದರಾಮಣ್ಣು ಹೇಳಲಿಲ್ಲ, ನೀವ್ ಹೇಳಿ ಕರಿಮಣಿ ಮಾಲೀಕ ಯಾರು ಅಂದ್ರು. ಅವ್ರ ಪಾಪ ಉಪ್ಪಿಟ್ಟು ಕಾಫಿ ತಿಂತ ಕೂತಿದ್ರು. ರೈಸ್ ಆಗ್ಬಿಡ್ತು. ನಾಚಿಕೆ ಆಗ್ಬೇಕು ನಿಮಗೆ. ವಯಸ್ಸಾಗಿದೆ ಸ್ವಾಮಿ, ರಿಟೈರ್ಡ್ ಲೈಫ್ ನಲ್ಲಿ ಇದ್ದಾರೆ. ನನ್ನ ಹತ್ರ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ. ನಾಚಿಕೆ ಆಗೋದಿಲ್ವೇನು? ಯಾರೇ ನಿಮ್ಗೆ ಹೇಳಿ ಕಳಿಸುತ್ತು? ನನಗೂ ಅದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಯಾವ್ದ್ರಿ ಕರಿಮಣಿ? ಇವತ್ತು ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ದಯವಿಟ್ಟು ಈ ಕರಿಮಣಿ ಬೆಳಿಮಣಿಗಳ ಬಗ್ಗೆ ನನ್ನ ಹತ್ರ ಪ್ರಶ್ನೆ ಕೇಳಬೇಡಿ. ಇವತ್ತೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಯಾರು ಯಾವುದಾವಲಿ ಅನ್ನೋದು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರು. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ. ಎಲ್ಲ ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ.